ಪ್ರಾಬ್ಲಮಲ್ಲಿ ಐಡೆಂಟಿಫೈ ಮಾಡಬೇಕಾಗತ್ತೆ. ಯಾವ ಮೆಥಡಲ್ಲಿ ಪರ್ಚೇಸ್ ಕನ್ಸಿಡರೇಷನ್ನ ಕ್ಯಾಲ್ಕುಲೇಟ್ ಮಾಡ್ಕೊಬೇಕಾಗತ್ತೆ. ಸೊ ಫಸ್ಟು ಪ್ರಾಬ್ಲಮಲ್ಲಿ ಐಡೆಂಟಿಫೈ ಮಾಡಬೇಕಾಗಿರೋದು ಯಾವ ಮೆಥಡು ಆ್ಯಂಡ್ ಅಂಡರ್ ವಿಚ್ ಮೆಥಡ್ ದಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಪರ್ಚೇಸ್ ಕನ್ಸಿಡರೇಷನ್. ಸೊ ಪ್ರಾಬ್ಲಮ್ ಈಸ್ ಬೇಸ್ಡ್ ಆನ್ ದ ನೆಟ್ ಅಸೆಟ್ ಮೆಥಡ್. ಯಾಕಂದರೆ ನಿಮಗೆ ಎಲ್ಲ ಅಸೆಟ್ಸು ರಿಯಲೈಸ್ ಆಗ್ತಿರೋದ್ರಿಂದ ದ ಪ್ರಾಬ್ಲಮ್ ಈಸ್ ಬೇಸ್ಡ್ ಆನ್ ದ ಅಮಾಲ್ಗಮೇಷನ್ ದ ನೇಚರ್ ಆಫ್ ಪರ್ಚೇಸ್ ಮೆಥಡ್ ಆಗಿರುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಅಂಡರ್ ವಿಚ್ ಮೆಥಡ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಪರ್ಚೇಸ್ ಕನ್ಸಿಡರೇಷನ್ ಅಂಡರ್ ನೆಟ್ ಅಸೆಟ್ ಮೆಥಡ್. ಯಾಕಂದರೆ ಇದರಲ್ಲಿ ನಂಬರ್ ಆಫ್ ಶೇರ್ಸ್ ಕೊಟ್ಟಿಲ್ಲ. ಸೊ ನಂಬರ್ ಆಫ್ ಶೇರ್ಸ್ ಕೊಟ್ಟಿದ್ರೆ ನೆಟ್ ಪೇಮೆಂಟ್ ಮೆಥಡ್ ಆಗ್ತಿತ್ತು. ಇಲ್ಲಿ ನಂಬರ್ ಆಫ್ ಶೇರ್ಸ್ ಕೊಟ್ಟಿಲ್ಲ. ಸೊ ನೆಟ್ ಅಸೆಟ್ ಮೆಥಡಲ್ಲಿ ಪರ್ಚೇಸ್ ಕನ್ಸಿಡರೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಅಗ್ರೀಡ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಟೇಕನ್ ಓವರ್. ಸೊ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಆ್ಯಂಡ್ ಪ್ಲಾಂಟ್ ಆ್ಯಂಡ್ ಮಿಷನರಿ ದಟ್ ಈಸ್ ಟೇಕನ್ ಓವರ್ ಫಿಕ್ಸ್ಡ್ ಅಸೆಟ್ಸ್ ಅಂತ ಕೊಟ್ಟಿದ್ದಾರೆ. ದಟ್ ಈಸ್ ಟೇಕನ್ ಓವರ್ 25% ಮೋರ್. 25% ಮೋರ್ ಅಂದರೆ 125%, 100 + 25. ಸೊ ದೀಸ್ ಆರ್ ದ ರಿಯಲೈಸ್ಡ್ ವ್ಯಾಲ್ಯೂಸ್. ಇಲ್ಲಿ ಬ್ರ್ಯಾಕೆಟಲ್ಲಿ ಬರೆದಿದ್ದೀನಿ, ಇದು ಬುಕ್ ವ್ಯಾಲ್ಯೂಸು, ಇದು ರಿಯಲೈಸ್ಡ್ ವ್ಯಾಲ್ಯೂಸ್. ಆ್ಯಂಡ್ ಪ್ಲಾಂಟ್ ಆ್ಯಂಡ್ ಮಿಷನರಿ ಈಸ್ ಆಲ್ಸೋ ಫಿಕ್ಸ್ಡ್ ಅಸೆಟ್ಸ್. ಈವನ್ ದಟ್ ಈಸ್ ಆಲ್ಸೋ ಟೇಕನ್ ಓವರ್ 25% ಮೋರ್. ಸ್ಟಾಕ್ ಈಸ್ ಟೇಕನ್ ಓವರ್ 15% ಲೆಸ್. 15% ಮೀನ್ಸ್ 100 - 15 ಅಂದರೆ 85. ಸೊ ಎರಡೂ ಕಂಪನಿದು 75,000 ಇರೋದ್ರಿಂದ ನಾನು ಒಂದೇ ಸಲ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಬಟ್ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಬೋತ್ ದ ಕಂಪನೀಸ್. ಸೊ ಆನ್ ಡೆಟಾರ್ಸ್ ದಟ್ ಈಸ್ ಟೇಕನ್ ಓವರ್ 10% ಲೆಸ್ ದೆನ್ ದ ಬುಕ್ ವ್ಯಾಲ್ಯೂ. ಆ್ಯಂಡ್ ದ ಕ್ಯಾಶ್ ದಟ್ ಈಸ್ ಟೇಕನ್ ಓವರ್ ಅಟ್ ದ ಬುಕ್ ವ್ಯಾಲ್ಯೂ. ಕ್ಯಾಶ್ಗೆ ರಿಯಲೈಸ್ಡ್ ವ್ಯಾಲ್ಯೂ ಇರಲ್ಲ. ಸೊ ದಟ್ಸ್ ವೈ ಆಲ್ವೇಸ್ ದ ಕ್ಯಾಶ್ ಈಸ್ ಟೇಕನ್ ಓವರ್ ಅಟ್ ದ ಬುಕ್ ವ್ಯಾಲ್ಯೂ. ದೆನ್ ಅಗ್ರೀಡ್ ವ್ಯಾಲ್ಯೂ ಆಫ್ ಲಯಬಿಲಿಟೀಸ್ ಟೇಕನ್ ಓವರ್. ಏನೂ ಸ್ಪೆಸಿಫೈ ಮಾಡಿಲ್ಲ, ಬಟ್ ಇಟ್ ಈಸ್ ದಟ್ ಅಸಂಪ್ಷನ್ ದಟ್ ದ ಕಂಪನಿ ಹ್ಯಾಸ್ ಟೇಕನ್ ಓವರ್ ಬೋತ್ ದ ಲಯಬಿಲಿಟೀಸ್, ಬೋತ್ ದ ಪಾಸಿಬಲ್ ಲಯಬಿಲಿಟೀಸ್, that is debentures and the creditors. Then we have to discharge the purchase consideration. So that is assets minus liabilities, that is the purchase consideration. This is purchase consideration. How they are discharging the purchase consideration? The complete purchase consideration is discharged in the form of equity shares. Then we have to calculate that number of equity shares, that is purchase consideration in the form of equity share capital divided by value, agreed value. Agreed value is 12.5. The complete purchase consideration is discharged in the form of equity share. So that's why the same thing divided by agreed value per share. Then we have to prepare the ledger accounts in the books of X Limited and Y Limited. First, that is realization account. And we know that for the realization account we have to consider the book values. And here so ಎಲ್ಲ ಅಸೆಟ್ಸು ಟೇಕ್ ಓವರ್ ಆಗ್ತಿರೋದಕ್ಕೆ ಎಲ್ಲ ಅಸೆಟ್ಸ್ನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀವಿ. So that we have transferred all the assets, land and building, plant and machinery, stock, debtors and the cash, and we have transferred at the book value. And liabilities, debentures and creditors, these are the two possible liabilities that they can take over. So ಅದನ್ನು ಬುಕ್ ವ್ಯಾಲ್ಯೂಸಲ್ಲಿ ಟ್ರಾನ್ಸ್ಫರ್ ಮಾಡಿದ್ದೀವಿ ಅಲಾಂಗ್ ವಿತ್ ದಿಸ್ ಪರ್ಚೇಸ್ ಕನ್ಸಿಡರೇಷನ್, ವಿಚ್ ಇಸ್ ದ ಪರ್ಚೇಸಿಂಗ್ ಕಂಪನಿ. DC Limited is the purchasing company. What is the purchase consideration that is to be considered? So and the next thing, ಅಕೌಂಟ್ನ ಟೋಟಲ್ ಮಾಡ್ತೀರಾ. ಸೊ ಟೋಟಲ್ ಮಾಡಿದಾದಮೇಲೆ ಸೊ ಕ್ರೆಡಿಟ್ ಸೈಡ್ ಜಾಸ್ತಿ ಬರುತ್ತೆ. ಸೊ ಡೆಬಿಟ್ ಸೈಡು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಸೊ ಪ್ರಾಫಿಟ್ ಆಫ್ 48,750 ಆ್ಯಂಡ್ 52,500 ದಿಸ್ ಇಸ್ ಟು ಬಿ ಟ್ರಾನ್ಸ್ಫರ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಸೊ ಆ್ಯಂಡ್ ದ ನೆಕ್ಸ್ಟ್ ಥಿಂಗ್ ದಟ್ ಈಸ್ ದ ಪರ್ಚೇಸಿಂಗ್ ಕಂಪನಿ ಅಕೌಂಟ್. ಸೊ ಆ್ಯಂಡ್ ದ ಪರ್ಚೇಸಿಂಗ್ ಕಂಪನಿ ದಟ್ ಈಸ್ DC Limited ಅಕೌಂಟ್. ಸೊ ರಿಯಲೈಸೇಷನ್ ಅಕೌಂಟಲ್ಲಿ ಏನಾಗಿದೆ, ಬೈ DC Limited ಅಕೌಂಟ್. ಸೊ DC Limited ಅಕೌಂಟಲ್ಲಿ ಟು ರಿಯಲೈಸೇಷನ್ ಅಕೌಂಟ್. ಸೊ ಆ್ಯಂಡ್ ದ ಕ್ರೆಡಿಟ್ ಸೈಡ್ ವಿ ಹ್ಯಾವ್ ಟು ಕನ್ಸಿಡರ್ ಹೌ ದೇ ಆರ್ ಡಿಸ್ಚಾರ್ಜಿಂಗ್ ದ ಪರ್ಚೇಸ್ ಕನ್ಸಿಡರೇಷನ್. ಸೊ ದೇ ಆರ್ ಡಿಸ್ಚಾರ್ಜಿಂಗ್ ದ ಪರ್ಚೇಸ್ ಕನ್ಸಿಡರೇಷನ್ ಇನ್ ದ ಫಾರ್ಮ್ ಆಫ್ ಈಕ್ವಿಟಿ ಶೇರ್ಸ್, ದಟ್ ಈಸ್ ಬೈ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ಸೊ ಈ ಅಕೌಂಟು ಟ್ಯಾಲಿ ಆಗುತ್ತೆ. ದೆನ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ಸೊ ರಿಯಲೈಸೇಷನ್ ಅಕೌಂಟ್ಗೆ ಏನು ತೊಗೊಂಡಿಲ್ಲ ಅದನ್ನು ನೀವು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ಗೆ ತೊಗೊಳ್ತೀರಾ. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್, this is equity share capital, reserves and surplus. So that is a part of the profit. Next, in realization account it is to equity shareholders account. In equity shareholders account it is by realization account. So then DC Limited ಅಲ್ಲಿ by equity shareholders account, equity shareholders ಅಲ್ಲಿ ಟು ಈಕ್ವಿಟಿ ಶೇರ್ಸ್ DC Limited ಅಕೌಂಟ್. ಸೊ ಈ ಅಕೌಂಟು ಟ್ಯಾಲಿ ಆಗುತ್ತೆ. ಸೊ if it doesn't tally, just you have to balance it as cash account. Then you have to prepare the cash account. Cash account ಒಂದನ್ನು ಪ್ರಿಪೇರ್ ಮಾಡಬೇಕಾಗುತ್ತೆ. Then opening interest in the books of DC Limited, that is purchasing company. First entry, that is for purchase consideration due. So what is due? Purchase consideration. To whom it is due? To liquidator of C Limited and D Limited. That is for purchase consideration due. And the next thing, that is for assets and liabilities taken over. Here we have to consider the realized values.
nothing but the values considered for calculating the purchase consideration. See here, so land and building ಇದೆರಡೂ ಆ್ಯಡ್ ಮಾಡಿದ್ರೆ that you will get the amount the same thing. So that is 3,12,500. Plant and machinery, again this is realized value. All these are the realized values. So 2 debentures, ಅದು realized value ಇಲ್ಲ, book value consider ಮಾಡಿ. 2 creditors, along with this we have to consider business purchase, that is purchase consideration. ಸೊ ಇದು ಟ್ಯಾಲಿ ಆಗುತ್ತೆ. ಟ್ಯಾಲಿ ಆಗಲಿಲ್ಲ ಅಂದರೆ ಯು ಹ್ಯಾವ್ ಟು ಬ್ಯಾಲೆನ್ಸ್ ಇಟ್ ಆಸ್ ಗುಡ್ ವಿಲ್ ಅಂತ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಸೊ ಒಂದು, ನೀವು ನೆಟ್ ಅಸೆಟ್ ಮೆಥಡಲ್ಲಿ ಪಿ ಸಿ ಕ್ಯಾಲ್ಕುಲೇಟ್ ಮಾಡಿದ್ದೀರಾ ಅಂದರೆ ಓಪನಿಂಗ್ ಎಂಟ್ರೀಸು ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಏನಿದೆ ಇದು ಟ್ಯಾಲಿ ಆಗೇ ಆಗುತ್ತೆ. ನೆಟ್ ಪೇಮೆಂಟ್ ಮೆಥಡಲ್ಲಿ ಪಿ ಸಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಮೇ ಬಿ ಟ್ಯಾಲಿ ಆಗಲ್ಲ. ಬಟ್ ನೆಟ್ ಅಸೆಟ್ ಮೆಥಡಲ್ಲಿ ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಟ್ ಮಾಡಿದೆ ಅಂದರೆ ಆಲ್ವೇಸ್ ಇಟ್ ವಿಲ್ ಗೆಟ್ ಟ್ಯಾಲಿ, ಡೆಬಿಟು ಕ್ರೆಡಿಟು ನಿಮಗೆ ಬ್ಯಾಲೆನ್ಸ್ ಆಗುತ್ತೆ. ಆ್ಯಂಡ್ ದ ಲಾಸ್ಟ್ ಥಿಂಗ್ ದಟ್ ಈಸ್ ಫಾರ್ ಡಿಸ್ಚಾರ್ಜ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ಓವರ್ ದ receiver of the benefits C limited and D limited. How they are getting that purchase consideration? They are getting that purchase consideration in the form of equity share capital. So equity share capital ಅಲ್ಲಿ ರಿಸೀವ್ ಮಾಡ್ತಿದ್ದಾರೆ. ಸೊ ಈ ಪ್ರಾಬ್ಲಮ್ಗೆ ನೀವೇ ಬ್ಯಾಲೆನ್ಸ್ ಶೀಟ್ನ ಟ್ರೈ ಮಾಡಿ, ಓನ್ಲಿ ವಿತ್ ದೀಸ್ ವ್ಯಾಲ್ಯೂಸ್, ಈ ವ್ಯಾಲ್ಯೂಸ್ನ ಕನ್ಸಿಡರ್ ಮಾಡಿಕೊಂಡು ಬ್ಯಾಲೆನ್ಸ್ ಶೀಟ್ ಮಾಡ್ತೀರಾ. ಲಯಬಿಲಿಟಿ ಸೈಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್, ಡಿಬೆಂಚರ್ಸ್ ಆ್ಯಂಡ್ ಕ್ರೆಡಿಟರ್ಸ್, ಆ್ಯಂಡ್ ಅಸೆಟ್ ಸೈಡ್ ಯು ಹ್ಯಾವ್ ಟು ಕನ್ಸಿಡರ್ ಆಲ್ ದ ಅಸೆಟ್ಸ್. ಇಲ್ಲಿ ಏನೇನು ಅಸೆಟ್ಸ್ ಇದೆ ಎಲ್ಲ ಅಸೆಟ್ಸ್ನು ಕನ್ಸಿಡರ್ ಮಾಡಬೇಕು.